ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಮೊದಲನೇದಾಗಿ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ರೀಲ್ಸ್ನ ಮಾಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಗೈಸ್. ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾನಿಟೈಸೇಷನ್ ಪಾಲಿಸಿ ಹೊರಗಡೆಗೆ ಬಂದಿದೆ. ಇವಾಗ ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡಿಕೊಂಡು ದುಡ್ಡನ್ನು ಮಾಡ್ತಾ ಇದ್ರಿ. ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಕ್ರಿಯೇಟರ್ಸ್ಗಳಿದ್ದೀರಾ, ಇವಾಗ ನೀವು ರೀಲ್ಸ್ಗಳನ್ನ ಡಬ್ ಸ್ಮ್ಯಾಶ್ಗಳನ್ನ ಮಾಡಿಕೊಂಡು ಕೂಡ ನೀವು ಇನ್ಸ್ಟಾಗ್ರಾಮಲ್ಲಿ ದುಡ್ಡನ್ನು ಮಾಡ್ಬೋದು. ಇನ್ಸ್ಟಾಗ್ರಾಮ್ ಮಾನಿಟೈಸೇಷನ್ ಪಾಲಿಸಿ ಏನಿದೆ ಅನ್ನೋದನ್ನ ನಾನು ನಿಮಗೆ ಒಂದೊಂದಾಗಿ ಇವತ್ತು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಫುಲ್ಲು ನೋಡಿ. ಆ್ಯಂಡ್ ಎಲ್ರಿಗೂ ಕೂಡ ರಿಕ್ವೆಸ್ಟ್, ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳೇನಾದರೂ ಮಾಡ್ತಾಯಿತ್ತು ಅಂತಂದರೆ ಅವ್ರಿಗೆ ಈ ಒಂದು ವಿಡಿಯೋನ ನೀವು ಅವ್ರಿಗೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಮಾಡಿಕೊಂಡು ದುಡ್ಡನ್ನು ಮಾಡ್ಬೋದು. ಆಯಿತಾ? ಸೊ ಬೇಗ ಬೇಗ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆಯಿತಾ? ಸಬ್ಸ್ಕ್ರೈಬು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗಾಯ್ಸ್, ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಇವಾಗ ಇವರು ಕೊಟ್ಟಿರುವಂಥ ಒಂದು ಪಾಲಿಸಿಗಳನ್ನ ನೀವು ಫಾಲೋ ಮಾಡಬೇಕು. ಸೊ ಮಾನಿಟೈಸೇಷನ್ ಪಾಲಿಸಿ ಏನಿದೆ ಅಂತ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಗಾಯ್ಸ್. ಓಕೆ, ಮೊದಲನೇದಾಗಿ ಕಂಟೆಂಟ್ ಮಾನಿಟೈಸೇಷನ್ ಪಾಲಿಸೀಸ್ ಅಂತ ಅಂದ್ಬಿಟ್ಟು ಒಂದು ಪೋಸ್ಟ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಅವರು. ಅದರಲ್ಲಿ ಮಾನಿಟೈಸ್ಡ್ ಕಂಟೆಂಟ್ must pass an additional level of standards above and beyond our community guidelines. These rules are called Instagram content monetization policies. This include deeper restriction on the content itself and the formats ಇನ್ ವಿಚ್ ಇಟ್ ಈಸ್ ಪ್ರೆಸೆಂಟೆಡ್ ಅಂತ ಅಂದ್ಬಿಟ್ಟು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಇದರಲ್ಲಿ ಕೆಲವೊಂದಷ್ಟು ಅವರ ಒಂದು ಪಾಲಿಸೀಸ್ಗಳನ್ನ ಅಪ್ಡೇಟ್ ಮಾಡಿದ್ದಾರೆ. ಏನೇನು ಪಾಲಿಸಿ ಇದೆ, ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡ್ಬೋದು ಅನ್ನೋದೆಲ್ಲವೂ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಕಂಟೆಂಟ್ ಮಾನಿಟೈಸೇಷನ್ ಪಾಲಿಸಿ ಅಂತ ಒಂದು ಬಂದಿದೆ. ಆಯಿತಾ? ಇದರಿಂದ ನೀವು ಇವಾಗ ದುಡ್ಡನ್ನು ಮಾಡ್ಬೋದು. ಯೂಟ್ಯೂಬ್ ಮಾನಿಟೈಸೇಷನ್ ಹೇಗಿದೆಯೋ ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಇದು ಮಾನಿಟೈಸೇಷನ್. ಆಯಿತಾ? ಸೊ ಇದರಲ್ಲಿ ಮೊದಲನೇದಾಗಿ ಅವರು ಕೊಟ್ಟಿರುವಂಥದ್ದು, ಸೊ ಯಾವ್ಯಾವ ಥರ ಕಂಟೆಂಟ್ಗಳನ್ನ ನೀವು ಮಾಡಬಾರ್ದು ಅನ್ನೋದನ್ನು ಅವರಲ್ಲಿ ಫಸ್ಟು ಕೊಟ್ಟಿದ್ದಾರೆ. ಸೊ ಫಸ್ಟು ಅದ್ರ ಕಡೆ ಕಣ್ಣಾಡ್ಸೋಣ, ಅದಾದಮೇಲೆ ಮಿಕ್ಕಿದ್ದು ಇರುವಂಥದ್ದಕ್ಕೆ ನೋಡೋಣ. ಸೊ ಮೊದಲನೇ ಒಂದು ಆಪ್ಷನಲ್ಲಿ ನೀವು ನೋಡ್ಬೋದು ಫೋಟೋದಲ್ಲಿ ಪ್ರಾಹಿಬಿಟೆಡ್ ಕಂಟೆಂಟ್ ಫಾರ್ಮ್ಯಾಟ್ಸ್ ಅಂತ ಕೊಟ್ಟಿದ್ದಾರೆ. ಈ ಥರ ಒಂದು ಕಂಟೆಂಟ್ನ ನೀವೇನಾದರೂ ಮಾಡ್ತೀರಾ ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ಕೊಂಡು ದುಡ್ಡನ್ನು ಮಾಡೋಕ್ಕಾಗಲ್ಲ. ಮೊದಲನೇದು ಸ್ಟ್ಯಾಟಿಕ್ ವೀಡಿಯೋಸ್ ಅಂತಂದರೆ ಗಾಯ್ಸ್, ಇನ್ಸ್ಟಾಗ್ರಾಮಲ್ಲಿ ನೀವು ಕೆಲವರು ಫೋಟೋಸ್ ಹಾಕೋದನ್ನು ನೀವು ನೋಡಿರ್ತೀರ. ರೀಲ್ಗಳಲ್ಲಿ ಒಂದು ಫೋಟೋ ಅವ್ರದ್ದು ಯಾವುದೋ ಒಂದು ಚೆನ್ನಾಗಿರೋದೊಂದು ಫೋಟೋ ಹಾಕ್ಬಿಟ್ಟು ಅದಕ್ಕೆ ಡೈಲಾಗು ಅಥವಾ ಮ್ಯೂಸಿಕ್ನ ಆ್ಯಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿರ್ತಾರೆ. ಅದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸು, ಲ್ಯಾಕ್ ಗಟ್ಟಲೆ ಲೈಕ್ಸ್ಗಳು ಎಲ್ಲ ನೀವು ನೋಡಿರ್ತೀರ. ಆ ಥರ ಒಂದು ವೀಡಿಯೋಸ್ಗಳಿಗೆ ಇನ್ಸ್ಟಾಗ್ರಾಮ್ ಅವರು ಮಾನಿಟೈಸೇಷನ್ ಕೊಡೋದಿಲ್ಲ. ಅಂದರೆ ನೀವು ಆ ಥರದವರು ದುಡ್ಡನ್ನು ಮಾಡೋಕ್ಕಾಗೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಅದನ್ನು ಅವರು ಮೊದಲನೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಈ ಥರ ಏನಾದರೂ ವೀಡಿಯೋಸ್ ಮಾಡ್ತಾಯಿತ್ತು ಅಂತಂದರೆ ನೀವು ಇನ್ನು ಮುಂದೆ ಮಾಡೋದನ್ನು ನಿಲ್ಲಿಸಬೇಕು. ಆಯಿತಾ? ಸೊ ನಿಲ್ಲಿಸ್ತು ಅಂತಂದರೆ ನಿಮ್ಮ ಮಾನಿಟೈಸೇಷನ್ ಸಿಗುತ್ತೆ. ಆಯಿತಾ? ಸೊ ಆ್ಯಂಡ್ ಎರಡನೇ ಪಾಯಿಂಟ್ ನೋಡ್ಬೋದಲ್ಲಿ ಸ್ಟ್ಯಾಟಿಕ್ ಇಮೇಜ್ ಪೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಫೋಟೋ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಯಾವುದೋ ಒಂದು ಪೋಲನ್ನು ಮಾಡೋದು, ಲೈಕ್ ಎಸ್ ಆರ್ ನೋ, ಇದನ್ನು ಸೆಲೆಕ್ಟ್ ಮಾಡಿ ನೋಡೋಣ ಅಂತಂದ್ಬಿಟ್ಟು ಏನೋ ಒಂದು ಕ್ವಶನ್ನ ಕೇಳೋದು. ಈ ಥರ ರೀಲ್ಸನ್ನು ನೀವು ಹಾಕಿತ್ತು ಅಂತಂದರೆ ನಿಮಗೆ ಮಾನಿಟೈಸೇಷನ್ ಸಿಗಲ್ಲ. ಆಯಿತಾ? ಆ್ಯಂಡ್ ಮೂರನೇ ನೀವಲ್ಲಿ ನೋಡ್ಬೋದು ಸ್ಲೈಡ್ ಶೋಸ್ ಆಫ್ ಇಮೇಜಸ್. ಕೆಲವೊಂದಷ್ಟು 10-15 ಫೋಟೋ ಎಲ್ಲನೂ ಕೊಲ್ಯಾಬ್ ಮಾಡಿಕೊಂಡು ಸ್ಲೈಡ್ ಶೋ ಒಂದು ಸಾಂಗ್ ಹಾಕ್ಬಿಟ್ಟು, ಸೊ ಸಾಂಗ್ ಬರ್ತಾ ಇರುತ್ತೆ, ನಿಮ್ಮ ಫೋಟೋ ಹಿಂಗೆ ಟಕ ಅಂತ ಮೂವ್ ಆಗ್ತಾ ಇರುತ್ತೆ. ಈ ಥರದವೆಲ್ಲ ಇನ್ಸ್ಟಾಗ್ರಾಮ್ ಸಿಕ್ಕಾಬಟ್ಟೆ ವೈರಲ್, ನಿಮ್ಗೆ ಗೊತ್ತಿರುತ್ತೆ, ನೋಡ್ತಾ ಇರ್ತೀರಾ, ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಬಟ್ ಇದೆಲ್ಲ ನೆಕ್ಸ್ಟ್ ಈ ಥರ ಮಾಡೋರಿಗೆಲ್ಲ ದುಡ್ಡು ಮಾಡೋಕ್ಕಾಗಲ್ಲ. ಆಯಿತಾ? ಸೊ ಎಲ್ಲಿ ತನಕ ಈ ಪ್ರೋಗ್ರಾಮ್ ಬರೋದಿಲ್ವೋ ಅಲ್ಲಿ ತನಕ ಈ ಥರದ ವೀಡಿಯೋಸ್ಗಳೆಲ್ಲ ತುಂಬ ಟ್ರೆಂಡ್ ಆಗ್ತಾ ಇರ್ತವೆ. ವ್ಯೂಸ್ ಚೆನ್ನಾಗಿ ಬರ್ತಾ ಇರುತ್ತೆ, ಫಾಲೋವರ್ಸ್ ಬರ್ತಾ ಇರ್ತಾರೆ, ಎಲ್ಲ ಬರ್ತಾ ಇರುತ್ತೆ. ಬಟ್ ಈ ರೂಲ್ಸ್ ಬಂದು ಎಲ್ರಿಗೂ ಅಪ್ಲೈ ಆದ ತಕ್ಷಣ ನೀವು ನೋಡ್ಕೊಳ್ಳಿ, ಈ ಥರ ಮಾಡೋದೆಲ್ಲ ತುಂಬ ಜನ ನಿಲ್ಲಿಸ್ಬಿಡ್ತಾರೆ. ಯಾಕೆಂತಂದ್ರೆ ದುಡ್ಡೇ ಬರಲ್ವಲ್ಲ. ಆಯಿತು? ಹಾಗಾಗಿ ನಿಲ್ಲಿಸ್ಬಿಡ್ತಾರೆ. ಸೊ ಈ ಥರ ಮಾಡ್ತಾಯಿತ್ತು ಅಂತಂದರೆ ನಿಮಗೆ ಮಾನಿಟೈಸೇಷನ್ನು ಕೂಡ ಸಿಗೋದಿಲ್ಲ. ಹಾಗಾಗಿ ಮಾಡ್ತಾಯಿತ್ತು ಅಂತಂದರೆ ಇವಾಗಲೇ ನಿಲ್ಲಿಸ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ 4ನೇ ಪಾಯಿಂಟಲ್ಲಿ ನೋಡ್ಬೋದು ಲೂಪಿಂಗ್ ವೀಡಿಯೋಸ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಯಾವುದೋ ಒಂದು ಕ್ಲಿಪ್ ಸಿಕ್ಕಿರುತ್ತೆ, ಒಂದು 3 ಸೆಕೆಂಡ್ ಯಾವುದೋ ಒಂದು ವೀಡಿಯೋ ನಿಮಗೆ ಸಿಕ್ಕಿರುತ್ತೆ. ಆ ವೀಡಿಯೋನ ನೀವು ಒಂದು 10 ಸೆಕೆಂಡ್ ಅದನ್ನೇ ವಾಪಸ್ ಮತ್ತೆ ಅದನ್ನೇ ತೋರಿಸೋದು, ಒಂದು 15 ಸೆಕೆಂಡ್ ರೀಲ್ ಮಾಡಿಬಿಟ್ಟು. ಸೊ ಈ ಥರ ಮಾಡೋದ್ರಿಂದನೂ ಕೂಡ ನಿಮಗೆ ಮಾನಿಟೈಸೇಷನ್ ಸಿಗೋದಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಟೆಕ್ಸ್ಟ್ ಮಾನಿಟೈಸೇಷನ್ ಅಂತಿದೆ. ಸೊ ಅಂತಂದರೆ ನೀವು ರೀಲ್ ಮೇಲ್ಗಡೆ ಸೊ ಟೆಕ್ಸ್ಟ್ಗಳನ್ನ ನೀವು ತೋರಿಸ್ಬಿಟ್ಟು, ಸೊ ಯಾವುದೋ ಒಂದು ಫೋಟೋ ಹಾಕ್ಬಿಟ್ಟು, ಸೊ ಇವಾಗ ಒಂದು ಡೈಲಾಗು ನಾಲ್ಕನ್ನು ಗೊತ್ತಲ್ಲ ಅದು ಡಾಲಿ, ಅದು ಯಾವುದೋ ಡಾಲಿದು ಒಂದು ಡೈಲಾಗ್ ಬರುತ್ತೆ ಗೈಸ್, ತುಂಬ ಜನ ಅದನ್ನು ಹಾಕ್ತಾ ಇರ್ತಾರೆ. ಸೊ ನೀವು ನೋಡಿರ್ತೀರ. ಆಯಿತಾ? ಸೊ ಒಂದು ಫೋಟೋ ಹಾಕ್ಬಿಟ್ಟು ಗೊತ್ತಾಗಿರೋದು, ಹಿಂಗೆ ಗೊತ್ತಾಗಿ ಹಿಂಗೆ ನಿಂತಿರೋದು ಒಂದು ಫೋಟೋ ಹಾಕ್ಬಿಟ್ಟು ಅದ್ರ ಮೇಲೆ ಡೈಲಾಗ್ಗಳು ಬರ್ತಾ ಇರ್ತಾವಲ್ಲ, ಸೊ ಆ ಥರ ಹಾಕೋಂಗಿಲ್ಲ. ಆಯಿತಾ? ಸೊ ನಾನು ನಿಮ್ಗೆ ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಆಮೇಲೆ ಎಂಬೆಡೆಡ್ ಆ್ಯಡ್ಸ್ಗಳನ್ನ ನೀವು ಅದರಲ್ಲಿ ನೀವು ರೀಲ್ಸ್ಗಳಲ್ಲಿ ನೀವು ಶೋ ಮಾಡೋಂಗಿಲ್ಲ. ಆಯಿತಾ? ಸೊ ಇದು ಕಂಟೆಂಟ್. ಆಯಿತಾ? ಇದ್ರ ಮೇಲೆ ಕೊಟ್ಟಿರುವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಪ್ರಾಹಿಬಿಟೆಡ್ ಕ್ಯಾಟಗರೀಸ್, ಈ ಥರ ಒಂದು ಕ್ಯಾಟಗರಿ ಮಾಡ್ತಾಯಿತ್ತು ಅಂತಂದರೆ ನಿಮಗೆ ಮಾನಿಟೈಸೇಷನ್ ಸಿಗೋಲ್ಲ. ಮೊದಲನೇದು ಮಿಸ್ಇನ್ಫಾರ್ಮೇಷನ್ ಅಂತಂದರೆ ತಪ್ಪು ಮಾಹಿತಿಗಳನ್ನ ನೀವು ರೀಲಲ್ಲಿ ಕೊಡೋದು. ಸೊ ಏನೋ ಇಲ್ಲದೇ ಇರುವಂಥದ್ದು, ಸುಮ್ಮನೆ ಸುಳ್ಳು ಹೇಳೋದು. ಆಯಿತಾ? ಸೊ ಎಕ್ಸಾಂಪಲ್ ಇವಾಗ ಯಾರೋ ಸಚಿನ್ ಇವತ್ತು 100 ಹೊಡೆದ್ರು ಅಂತ ನೀವು ಸುಳ್ಳು ಹೇಳ್ಬಿಡೋದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಸಚಿನ್ ರಿಟೈರ್ಮೆಂಟ್ ಆಗಾಯಿತು.
ಆಯಿತಾ. ಸೊ ಸುಮ್ಮನೆ ಹೇಳ್ಬಿಡೋದು, ಒಂದು ಎಕ್ಸಾಂಪಲ್ ಕೊಟ್ಟೆ, ಹಂಗೆ ಇದು ಯಾವುದೋ ಫಿಲಮು ಇಷ್ಟ ಇರಲ್ಲ ನಿಮಗೆ, ಚೆನ್ನಾಗಿರಲ್ಲ, ಸೊ ಸುಮ್ಮನೆ ಚೆನ್ನಾಗದೆ ಅಂತ ಹೇಳ್ಬಿಡೋದು. ಓಕೆ, ಸೊ ಈ ಥರ, ಅಥವಾ ಇನ್ನೊಬ್ಬ ಯಾರೋ ಹೀರೋಗೆ ಆಕ್ಸಿಡೆಂಟ್ ಆಗೋಯ್ತು ಅಂತ ಸುಮ್ಮನೆ ಸುಳ್ಳು ಸುದ್ದಿ, ಆಯಿತಾ, ಈ ಥರ ಎಲ್ಲ ಮಾಡೋಂಗಿಲ್ಲ. ಈ ಥರ ಮಾಡ್ತು ಅಂತಂದರೆ ನಿಮಗೆ ಮಾನಿಟೈಸೇಷನ್ ಸಿಗೋದಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಮಿಸ್ಲೀಡಿಂಗ್ ಮೆಡಿಕಲ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಕೆಲವರು ಐಡಿಯಾಸ್ಗಳು ಕೊಡ್ತಾ ಇರ್ತಾರೆ. ಯಾವ ಥರ ಅಂತಂದರೆ, ನೀವು 10 ನಿಮಿಷ ಇದನ್ನು ನಾನು ಹೇಳೋದನ್ನು ನೀವು ಮಾಡ್ತು ಅಂತಂದರೆ 10 ನಿಮಿಷದಲ್ಲಿ ಅಥವಾ 1 ದಿನದಲ್ಲಿ ಈ ಮೊಡವೆ ಎಲ್ಲ ಹೋಗ್ಬಿಡುತ್ತೆ, ನೀವು ತುಂಬ ಫೇರ್ ಆಗ್ತೀರಾ, ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಇದ್ರ ರಿಲೇಟೆಡ್ ಆಗಿ, ಆಯಿತಾ, ಮೆಡಿಕಲ್ ರಿಲೇಟೆಡ್ ಆಗಿ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಕೆಲವರು ಸುಮ್ಮನೆ ಕೊಡಲ್ಲ, ಆಯಿತಾ, ಅವರು ರಿಯಲಾಗಿ ಅಪ್ಲೈ ಮಾಡಿ ಎಲ್ಲ ಮಾಡೇ ಕೆಲವರು ವೀಡಿಯೋಸ್ಗಳನ್ನ ಮಾಡೋದು. ಸೊ ಅಂಥವ್ರುಗಳಿಗೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ. ಸುಮ್ಮನೆ ಏನೋ ವ್ಯೂಸು ಲೈಕ್ಸ್ಗೋಸ್ಕರ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅಂಥವ್ರಿಗೆ ಮಾನಿಟೈಸೇಷನ್ ಸಿಗೋದಿಲ್ಲ, ಆಯಿತಾ. ಸೊ ತಲೆ ಕೆಡಿಸ್ಕೊಬೇಡಿ ಆ ಥರ ಕ್ಯಾಟಗರಿ ಮಾಡ್ತಾ ಇರೋರು. ಸೊ ನೀವು ಕರೆಕ್ಟಾಗಿ ಕೊಡ್ತಾ ಇದ್ದೀರಾ ಅಂತಂದರೆ ಏನೂ ತೊಂದರೆ ಆಗಲ್ಲ ಗೈಸ್. ಬಟ್ ಸುಮ್ಮನೆ ಮಿಸ್ಲೀಡ್ ಮಾಡಬಾರ್ದು ಅಷ್ಟೇ. ಸೊ ಅದೊಂದು ಕೊಟ್ಟಿದ್ದಾರೆ. ಆಮೇಲೆ ಡ್ರಗ್ಸ್ ಬಗ್ಗೆ ವೀಡಿಯೋಸ್ಗಳನ್ನ ಮಾಡೋದು, ರೀಲ್ಸ್ಗಳನ್ನ ಮಾಡೋದು, ಈ ಥರ ಎಲ್ಲ ಮಾಡೋಂಗಿಲ್ಲ. ಸೊ ದಯವಿಟ್ಟು ಇದನ್ನು ಮಾಡಬೇಡಿ ಗೈಸ್, ಆಯಿತಾ. ಆ್ಯಂಡ್ ಆಮೇಲೆ ಅನ್ಒರಿಜಿನಲ್ ಕಂಟೆಂಟ್, ಇದನ್ನು ಓದ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಸೊ ಬೇರೆಯವ್ರ ಕಂಟೆಂಟ್ ಎತ್ಕೊಂಡು ನಿಮ್ಮದ್ರಲ್ಲಿ ಹಾಕೊಳ್ಳೋದು. ಎಕ್ಸಾಂಪಲ್, ಇವಾಗ ಯೂಟ್ಯೂಬಲ್ಲಿ ಯಾವುದೋ ಒಂದು ಸಾಂಗ್ ಬಂತು, ಆ ಸಾಂಗ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತು ಅಂತಂದರೆ ನಿಮಗೆ ದುಡ್ಡು ಸಿಗೋದಿಲ್ಲ, ಆಯಿತಾ. ಸೊ ಇದು ಕ್ಯಾಟಗರೀಸು. ಆ್ಯಂಡ್ ಅದ್ರ ಜೊತೆಗೆ ಪ್ರಾಹಿಬಿಟೆಡ್ ಬಿಹೇವಿಯರ್ಸ್ಗಳ ಮೇಲೆ ಒಂದು ರೂಲ್ಸ್ಗಳಿದೆ. ಮೊದಲನೇದು ಎಂಗೇಜ್ಮೆಂಟ್ ಬೇಟ್ ಅಂತಿದೆ. ಸೊ ಇದು ಏನಪ್ಪ ಅಂತಂದರೆ, ಸೊ ತುಂಬ ಜನ ಫಾಲೋವರ್ಸ್ಗಳಿಗೋಸ್ಕರ ಯಾವುದೋ ವೆಬ್ಸೈಟ್ ವಿಸಿಟ್ ಮಾಡಿ ಫಾಲೋವರ್ಸ್ನ ಗಿಟ್ಟಿಸ್ಕೊಂಡಿರ್ತೀರ, 1,000 2,000 3,000. ಆಮೇಲೆ ಲೈಕ್ಸ್ಗಳನ್ನ ಗಿಟ್ಟಿಸ್ಕೊಂಡಿರ್ತೀರ, ಸೊ ಫೇಕಾಗಿ. ಸೊ ಈ ಥರ ಫೇಕ್ ಫಾಲೋವರ್ಸು, ಫೇಕ್ ಲೈಕ್ಸು, ಈ ಥರ ಏನಾದರೂ ಇತ್ತು ಅಂತಂದರೆ ನಿಮಗೆ ಮಾನಿಟೈಸೇಷನ್ ಸಿಗೋದಿಲ್ಲ, ಆಯಿತಾ. ಆ್ಯಂಡ್ ಎರಡನೇದು ಬಂದು ಸಾಲಿಸಿಟಿಂಗ್ ಎಂಗೇಜ್ಮೆಂಟು. ಸೊ ಇದು ಅಷ್ಟೇ. ಸೊ ಏನೋ ಗ್ರಾಫಿಕ್ಸ್ಗಳನ್ನ ತೋರಿಸ್ಕೊಂಡು ಆ ಥರ ಒಂದು ಕಂಟೆಂಟ್ನ ಮಾಡಿಕೊಂಡು ನೀವೇನಾದರೂ ಫಾಲೋವರ್ಸ್ ಎಲ್ಲ ಬಂದಿತ್ತು ಅಂತಂದರೆ, ಸೊ ಅದರಿಂದ ನಿಮಗೆ ಯಾವುದೇ ಥರ ದುಡ್ಡು ಬರೋದಿಲ್ಲ. ಆಮೇಲೆ ಗೀವ್ ಅವೇಸ್. ಓಕೆ, ಗೀವ್ ಅವೇ ಅನ್ನುವಂಥ ಒಂದು ಹೆಸರನ್ನ ಇಟ್ಕೊಂಡು ನಾನು ನಿಮಗೆ ಇದು ಬಹುಮಾನ ಕೊಡ್ತೀನಿ, ಸೊ ನೀವು ನನಗೆ ಫಾಲೋ ಮಾಡಬೇಕು, 10,000 ಫಾಲೋವರ್ಸ್ ಆದಮೇಲೆ ನಿಮಗೆ ಗೀವ್ ಅವೇ ಕೊಡ್ತೀವಿ, ನಿಮಗೆ ಸಿಗುತ್ತೆ, ಯಾರು ಜಾಸ್ತಿ ಶೇರ್ ಮಾಡಿರ್ತೀರ ಅದು ಇದು ಅಂತ ಸುಮ್ಮನೆ ಈ ಥರ ಎಲ್ಲ ಮಾಡೋದು. ಸುಮ್ಮನೆ ಗೀವ್ ಅವೇ ಐಡಿಯಾಸ್ ಎಲ್ಲ ಕೊಟ್ಬಿಟ್ಟು ಸುಮ್ಮನೆ ಫಾಲೋವರ್ಸು ವ್ಯೂಸ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಈ ಥರ ಮಾಡೋದ್ರಿಂದನೂ ಕೂಡ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಮಾಡಿ ನೀವು ದುಡ್ಡನ್ನು ಮಾಡೋಕ್ಕಾಗಲ್ಲ, ಆಯಿತಾ. ಸೊ ಹಾಗಾಗಿ ಈ ಥರ ಮಾಡ್ತಾ ಇರೋರು ಇವತ್ತೇ ನಿಲ್ಲಿಸಿ. ಸೊ ಇವಾಗ ಈ ಮಾನಿಟೈಸೇಷನ್ ಪಾಲಿಸಿ ಏನೋ ನಾವು ತಿಳ್ಕೊಂಡು ಸ್ವಲ್ಪ ಮಟ್ಟಿಗೆ, ಈಗ ನಿಮ್ಮ ಚಾನಲ್ಗೆ, ನಿಮ್ಮ ಒಂದು ಅಕೌಂಟ್ಗೆ, ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಮಾನಿಟೈಸೇಷನ್ ಅವೈಲೇಬಲ್ ಇದೆಯಾ, ಓಕೆ, ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ಫಸ್ಟು ತಿಳ್ಕೋಬೇಕು. ಅದಾದಮೇಲೆ ಈ ರೂಲ್ಸನ್ನು ಫಾಲೋ ಮಾಡಬೇಕು. ಸೊ ಅದನ್ನು ಚೆಕ್ ಮಾಡೋದು ಹೇಗೆ? ತುಂಬ ಸಿಂಪಲ್. ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ, ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸೊ ಇವಾಗ ನಾನು ತೋರಿಸ್ತಾ ಇರುವಂಥ ಒಂದು ಸೆಟ್ಟಿಂಗ್ಸಲ್ಲಿ ಮಾನಿಟೈಸೇಷನ್ ಟ್ಯಾಬ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೋಡ್ಕೊಳ್ಳಿ, ಅಲ್ಲಿ ಎಲಿಜಿಬಲ್ ಅಂತ ಗ್ರೀನ್ ಕಲರ್ ಒಂದು ಟಿಕ್ ಮಾರ್ಕ್ ಇರಬೇಕು. ಇನ್ ಕೇಸಲ್ಲಿ ನಿಮಗೆ ನಾಟ್ ಎಲಿಜಿಬಲ್ ಅಂತ ಒಂದು ಇಂಟು ಮಾರ್ಕ್ ಟಿಕ್ ಇತ್ತು ಅಂತಂದರೆ, ಸೊ ಆವಾಗ ನಿಮಗೆ ಆ ಒಂದು ಅಕೌಂಟ್ಗೆ ಮಾನಿಟೈಸೇಷನ್ ಸಿಗಲ್ಲ ಅಂತ ಅರ್ಥ, ಆಯಿತಾ. ಸೊ ಅದು ನಿಮಗೆ ಸಿಗಬೇಕು ಅಂತಂದರೆ ನೀವು ಅದಕ್ಕೆ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ, ಆಯಿತಾ. ಅಂದರೆ ಇವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಫಾಲೋ ಮಾಡಿರಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಯಾರಿಗೆಲ್ಲ ನಾಟ್ ಎಲಿಜಿಬಲ್ ಅಂತಿದೆ, ಸೊ ಅವರು ಆದಷ್ಟು ಕಮೆಂಟ್ ಮಾಡಿ. ಸೊ ಖಂಡಿತ ಜಾಸ್ತಿ ಜನ ಇತ್ತು ಅಂತಂದರೆ ಸೊ ಅಫ್ಕೋರ್ಸ್ ಬೇಗ ವೀಡಿಯೋ ಮಾಡ್ತೀನಿ. ಓಕೆ, ಎಲಿಜಿಬಲ್ ಇತ್ತು ಅಂತಂದರೆ ಸೊ ನೀವು ಎಲಿಜಿಬಲ್ ಇದ್ದೀರಾ, ನೀವು ಏನು ತಪ್ಪನ್ನು ಮಾಡಿಲ್ಲ ಅಂತ ಅರ್ಥ, ಆಯಿತಾ. ಸೊ ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ವೀಡಿಯೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಇವಾಗಲೇ ಗೈಸ್. ಯಾಕೆ ಗೈಸ್ ಅಷ್ಟೊತ್ತಿನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾಯಿಲ್ಲ? ಓಕೆ, ಸೊ ಇನ್ನು ನೆಕ್ಸ್ಟು ಅವರು ಇಷ್ಟಕ್ಕೆ ನಿಲ್ಲಿಸಿಲ್ಲ. ಸೊ ಈಗ ನಿಮಗೆ ಎಲಿಜಿಬಲ್ ಆಗಬೇಕು ಅಂತಂದರೆ ಏನೇನು ಮಾಡಬೇಕು ಅನ್ನೋದನ್ನು ಅವರು ಟಿಪ್ಸ್ನ ಕೊಟ್ಟಿದ್ದಾರೆ. ಸೊ ಮೊದಲನೇದು, ಓನ್ಲಿ ಶೇರ್ ಕಂಟೆಂಟ್ ದಟ್ ಯು ಕ್ರಿಯೇಟೆಡ್ ಆ್ಯಂಡ್ ವಿಚ್ ಯು ಹ್ಯಾವ್ ದ ರೈಟ್ಸ್ ಟು ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದರಲ್ಲಿ ರೈಟ್ಸ್ ಇದೆ, ಸೊ ನಿಮ್ಮ ಕಂಟೆಂಟ್ ಅಂತಂದ್ರೆ ನಿಮಗೆ ರೈಟ್ಸ್ ಇದೆ. ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಫೇಸ್ ಕ್ಯಾಮ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ರೈಟ್ಸ್ ಇದೆ. ನಾನು ಗುರು ವೀಡಿಯೋ ಮಾಡ್ತಾ ಇರೋದಿಲ್ಲ, ನನ್ನ ಮಕ್ಕ ಗುರು ಇಲ್ಲಿರೋದು ಅಂತ ಅಲ್ವಾ, ಅಲ್ಲಿಗೆ ನಿಮ್ಗೆ ರೈಟ್ಸ್ ಸಿಕ್ತಂಗೆ. ಸೊ ಇದನ್ನು ಯಾರೂ ಕೇಳೋಕ್ಕಾಗಲ್ಲ, ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನಂದು ವೀಡಿಯೋ ಇದು, ಆಯಿತಾ. ಸೊ ಅದೇ ನೀವು ಯಾವುದೋ ಒಂದು ಬೇರೆಯವ್ರ ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತು ಅಂತಂದರೆ ಅವಾಗ ಯಾರು ಬೇಕಾದ್ರೂ ಕೇಳ್ಬೋದು, ಅವಾಗ ನಿಮ್ಮ ಮೇಲೆ ಯಾರು ಬೇಕಾದ್ರೂ ಕೇಸ್ ಹಾಕ್ಬೋದು ಅಲ್ವಾ. ಸೊ ಹಾಗಾಗಿ ಸೊ ಓನ್ ಕಂಟೆಂಟ್ ಮಾಡಿ, ಆವಾಗ ನಿಮಗೆ ಮಾನಿಟೈಸೇಷನ್ ಎಲಿಜಿಬಿಲಿಟಿ ನಿಮಗೆ ಸಿಗುತ್ತೆ, ನೀವು ಕೂಡ ಎಲಿಜಿಬಲ್ ಆಗ್ತೀರಾ, ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ಮೇಂಟೈನ್ ಎಸ್ಟಾಬ್ಲಿಷ್ಡ್ ಪ್ರೆಸೆನ್ಸ್ ಫಾರ್ ಯುವರ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಬದುಕಿರಿ ಅಂತ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರಿ ಅಂತ, ಆದಷ್ಟು ವೀಡಿಯೋಸ್ಗಳು ಹಾಕ್ತಾಯಿರಿ ಸೊ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಟಿವ್ ಆಗಿತ್ತು ಅಂತಂದರೆ ಸೊ ಇನ್ಸ್ಟಾಗ್ರಾಮರು ಮನ್ಸು ಬರುತ್ತೆ ಕೊಡೋದಕ್ಕೆ. ಓಕೆ, ಇವರು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಟೈಮ್ನ ಕಳೀತಾ ಇದ್ದಾರೆ, ಸೊ ಒಳ್ಳೆಯದಾಗಲಿ, ಮಾಡಲಿ, ಏನೋ ದುಡ್ಡು ಕೂಡ ಮಾಡ್ಕೊಳ್ಳಿ, ಸೊ ಫಾಲೋವರ್ಸ್ಗೆ ಇಟ್ಟಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಮಗೆ ಅವೈಲೇಬಲ್ ಮಾಡಿಕೊಡ್ತಾರೆ. ನೀವು ವರ್ಷಕ್ಕೊಂದ್ಸಲ ಬಂದು ಇನ್ಸ್ಟಾಗ್ರಾಮ್ ತೆಗೆದು ನೋಡಿದ್ರೆ ಅವರು ಇನ್ಸ್ಟಾಗ್ರಾಮವ್ರಿಗೂ ಏನು ಪ್ರಯೋಜನ ಆಗೋಲ್ಲ ನಿಮ್ಮಿಂದ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ನಿಮ್ಗೇನು ಕೊಟ್ಟರೆ ಏನು ಪ್ರಯೋಜನ, ನೀವು ವರ್ಷಕ್ಕೊಂದ್ಸಲ ಬರ್ತೀರಾ ಅಂತ ಅಂದ್ಬಿಟ್ಟು ಸೊ ನಿಮ್ಮನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಆದಷ್ಟು ಆ್ಯಕ್ಟಿವ್ ಆಗಿರಿ.
ಓಕೆ, ಸೊ ಇದು ಎರಡನೇದು. ಆ್ಯಂಡ್ ಫಾಲೋ ಇನ್ಸ್ಟಾಗ್ರಾಮ್ ಟರ್ಮ್ಸ್ ಫಾರ್ ಮೇಕಿಂಗ್ ಆ್ಯಂಡ್ ರಿಸೀವಿಂಗ್ ಪೇಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ಸ್ಟಾಗ್ರಾಮ್ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಆದಷ್ಟು ನೋಡಿಕೊಂಡು ಫಾಲೋ ಮಾಡಿ, ಆವಾಗ ನಿಮಗೆ ಗೀಮೆಂಟ್ಸ್ ಎಲ್ಲವೂ ಕೂಡ ಕರೆಕ್ಟಾಗಿ ನಿಮಗೆ ಸಿಗುತ್ತೆ ಅನ್ನೋದು ಭರವಸೆನ ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಸೊ ಇದು ಒಂದಷ್ಟು ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ ನಿಮಗೆ ಮಾನಿಟೈಸೇಷನ್ ಎಲಿಜಿಬಲ್ ಆಗೋದಕ್ಕೆ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಟಿಪ್ಸ್ ಫಾರ್ ಮೇಂಟೈನಿಂಗ್ ಎಲಿಜಿಬಿಲಿಟಿ. ಇನ್ ಕೇಸ್ ನೀವೇನಾದರೂ ಈ ತಪ್ಪನ್ನು ನೀವು ಮಾಡ್ತಾಯಿತ್ತು ಅಂತಂದರೆ ಸೊ ನಿಮಗೆ ಮಾನಿಟೈಸೇಷನ್ ಸಿಗೋದಿಲ್ಲ. ಮತ್ತೆ ಇಲ್ಲಿ 3 ಕಂಡೀಷನ್ಸ್ ಆ್ಯಡ್ ಮಾಡಿದ್ದಾರೆ, ಅದೇನು ನೋಡೋಣ ಬನ್ನಿ. ಡೋಂಟ್ ಎಂಗೇಜ್ ಇನ್ ಎನಿ ಬಿಹೇವಿಯರ್ ದಟ್ ಆರ್ಟಿಫಿಷಿಯಲಿ ಬೂಸ್ಟ್ಸ್ ವ್ಯೂಸ್ ಆರ್ ಎಂಗೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಯಾವುದೋ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳೋದು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಿಂಕ್ ಮಾಡ್ಕೊಂಡು ಅದರಿಂದ ನೀವು ಫಾಲೋವರ್ಸ್ನ ಬರ್ಸ್ಕೊಳ್ಳೋದು, ಈ ಥರ ಏನಾದರೂ ಮಾಡ್ತು ಅಂತಂದರೆ ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮಾನಿಟೈಸೇಷನಿಂದ ದುಡ್ಡು ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಇನ್ಸ್ಟಾಗ್ರಾಮ್ ಅವರು. ದುಡ್ಡೇ ಮಾಡೋಕ್ಕಾಗಲ್ಲ ಆ ಒಂದು ಅಕೌಂಟಲ್ಲಿ. ಅಕೌಂಟ್ ಇದ್ದು ಕೂಡ ವೇಸ್ಟು. ಫಾಲೋವರ್ಸ್ 1 ಲ್ಯಾಕ್ ಆಗಿರ್ಬೋದು, 1 ಮಿಲಿಯನ್ ಆಗಿರ್ಬೋದು, ಸೊ ವೇಸ್ಟ್ ಆಗಿಬಿಡುತ್ತೆ. ಅದನ್ನು ಅವರು ಇಲ್ಲಿ ತುಂಬ ಮೇಯ್ನಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ಫೇಕ್ ಫಾಲೋವರ್ಸ್, ಫೇಕ್ ಎಂಗೇಜ್ಮೆಂಟ್ ಇರಬಾರ್ದು. ಆ್ಯಂಡ್ ಎರಡನೇ ಪಾಯಿಂಟ್, ಡೋಂಟ್ ಪೋಸ್ಟ್ ಕಂಟೆಂಟ್ ದಟ್ ಕುಡ್ ಬಿ ಕನ್ಸಿಡರ್ಡ್ ಫಾಲ್ಸ್, ಮಿಸ್ಲೀಡಿಂಗ್ ಆರ್ ಓವರ್ಲೇ ಸೆನ್ಸೇಷನಲ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಸೊ ಈ ಥರ ಒಂದು ಪೋಸ್ಟ್ಗಳನ್ನ ಹಾಕ್ಬಾರ್ದು. ಯಾವ ಥರ ಅಂತಂದರೆ ಸೊ ನೀವು ಏನೋ ಕೆಟ್ಟ ಇನ್ಫಾರ್ಮೇಷನ್, ಲೈಕ್ ಅಂದರೆ ತಪ್ಪು ಇನ್ಫಾರ್ಮೇಷನ್, ಕೆಟ್ಟ ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ, ತಪ್ಪು ಇನ್ಫಾರ್ಮೇಷನ್ ಆ್ಯಂಡ್ ಮಿಸ್ಲೀಡ್ ಮಾಡೋದು, ಸುಮ್ಮನೆ ಏನೇನೋ ಹೇಳೋದು, ಆಡಿಯನ್ಸ್ಗಳಿದ್ದಾರೆ, ಫಾಲೋವರ್ಸ್ಗಳಿದ್ದಾರೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳೋದು. ಸೊ ಇದೆಲ್ಲವೂ ಕೂಡ ನೀವು ಮಾಡೋಂಗಿಲ್ಲ. ಇದು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಪಾಯಿಂಟ್ಸಲ್ಲಿ. ಆ್ಯಂಡ್ ಅದೇ ಥರ ಡೋಂಟ್ ಶೇರ್ ಕಂಟೆಂಟ್ ಇನ್ ವೇಸ್ ದಟ್ ಕಾಂಪ್ರಮೈಸ್ ಕ್ವಾಲಿಟಿ ಫಾರ್ ವೈರಲ್ ಡಿಸ್ಟ್ರಿಬ್ಯೂಷನ್ ಸೊ ಅಂತಲೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಲೈಕ್ ಯಾವುದೋ ಬೇರೆ ವೀಡಿಯೋಸ್ಗಳು ಎಲ್ಲೆಲ್ಲೋ ವೈರಲ್ ಆಗಿರುವಂಥ ಒಂದು ಕಂಟೆಂಟ್ಗಳನ್ನ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕ್ಕೊಳ್ಳೋದು. ಸೊ ಈ ಥರ ಎಲ್ಲ ನೀವು ಹಾಕೋಂಗಿಲ್ಲ. ಸೊ ನಿಮ್ಮದು ಓನ್ ಕಂಟೆಂಟ್ ಆಗಿರಬೇಕು ಆ್ಯಂಡ್ ಐ ಕ್ವಾಲಿಟಿಲಿ ವೀಡಿಯೋಸ್ಗಳನ್ನ ಆದಷ್ಟು ನೀವು ಅಪ್ಲೋಡ್ ಮಾಡ್ತು ಅಂತಂದರೆ ನಿಮಗೆ ಒಳ್ಳೆಯದು, ಆಯಿತಾ. ಸೊ ಇನ್ಸ್ಟಾಗ್ರಾಮಲ್ಲಿ ಒಟ್ಟಿನಲ್ಲಿ ಟೋಟಲಾಗಿ ಇಷ್ಟು ಅವ್ರದ್ದು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ ಮಾನಿಟೈಸೇಷನ್ ಪಾಲಿಸಿನ ಬಿಟ್ಟಿದ್ದಾರೆ. ಸೊ ಬೇಗ ಹೋಗಿ ಎಲ್ಲರೂ ಕೂಡ ನಾನು ಫಸ್ಟ್ ಹೇಳಿದ್ದನ್ನು ಮಾನಿಟೈಸೇಷನ್ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಲಿಜಿಬಲ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ ಕೇಸ್ ಎಲಿಜಿಬಲ್ ಇಲ್ಲ ಅಂತಂದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದನ್ನು ನೋಡಿಕೊಂಡು ಆದಷ್ಟು ಬೇಗ ನೆಕ್ಸ್ಟ್ ಬರೋ ವೀಡಿಯೋಸ್ಗಳೆಲ್ಲ ನಾನು ನಿಮಗೆ ವೀಡಿಯೋಸ್ ಮಾಡ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರಿ. ನಾನು ಯಾವುದೇ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾನಿಟೈಸೇಷನ್ ಮೇಲೆ ಅಪ್ಡೇಟ್ ಬಂದರೆ ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ. ಓಕೆ, ಎಲ್ಲ ಹೇಳಿದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಿಂದ ದುಡ್ಡು ಹೆಂಗೆ ಬರುತ್ತೆ ಅಂತಲೇ ಹೇಳಿಲ್ಲ. ಸೊ ನಾನು ಮರ್ತೇ ಬಿಟ್ಟೆ. ಸೊ ಇಲ್ಲಿ ತನಕ ನೋಡಿರೋರು ಇವಾಗ ಇದೊಂದು ಹೆಲ್ಪ್ ಆಗುತ್ತೆ. ಸೊ ಕೆಲವರು ಅರ್ಧದಲ್ಲೇ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಸೊ ನಾನು ಆದಷ್ಟು ಎಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಹೊತ್ತಾದರೂ ಪರವಾಗಿಲ್ಲ ಅಂತ ಟೈಮ್ ತೊಗೊಂಡು ಇಲ್ಲಿ ತನಕ ಮಾಡ್ತೀನಿ. ಬಟ್ ಕೆಲವರು ಮಧ್ಯದಲ್ಲೇ ಎದ್ಬಿಡ್ತಾರೆ. ಬಟ್ ಪರವಾಗಿಲ್ಲ, ನೋಡ್ತಾ ಇರೋರಿಗೆ ಸೊ ಒಳ್ಳೆಯದಾಯಿತು. ಸೊ ಏನು ಅಂತಂದರೆ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಇವಾಗ ಹೆಂಗೆ ಸಿಗುತ್ತೆ ನಿಮಗೆ ದುಡ್ಡು ಅಂತಂದರೆ, ರೀಲ್ಸ್ನ ನೀವು ಸ್ವೈಪ್ ಮಾಡಿ ನೋಡ್ತಾ ಇರ್ತೀರಲ್ಲ ಗೈಸ್. ಒಂದು ರೀಲ್ನ ನೀವು ನೋಡಿದ್ಮೇಲೆ ಸ್ವೈಪ್ ಮಾಡ್ತೀರಾ. ಸೊ ಅದಾದಮೇಲೆ ಇನ್ನೊಂದು ರೀಲ್ ಬರುತ್ತೆ. ಸೊ ಇದೇ ಥರ ನೀವು ಒಂದು 2 ರೀಲ್ನ ನೀವು ಸ್ವೈಪ್ ಮಾಡ್ತಿದ್ದಂಗೆ ಮಧ್ಯದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ರೀಲ್ ಬರುತ್ತೆ, ಆಯಿತಾ. ಆ ರೀಲಿಂದಲೇ ನಿಮಗೆ ದುಡ್ಡಾಗೋದು. ಸೇಮು ಯೂಟ್ಯೂಬಲ್ಲಿ ಶಾರ್ಟ್ಸ್ದು ಏನು ದುಡ್ಡಿನ ಒಂದು ಪ್ರೋಸೆಸ್ ಇದೆ ಅದೇ ಥರ ಈಗ ಯೂಟ್ಯೂಬ್ ಶಾರ್ಟ್ಸಿಂದನೂ ಹಂಗೆ ದುಡ್ಡು ಬರೋದು. ಶಾರ್ಟ್ಸ್ನ ನೀವು ನೋಡಬೇಕಾದ್ರೆ ಮಧ್ಯದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದರಿಂದ ಯೂಟ್ಯೂಬರ್ಸ್ಗಳಿಗೆ ದುಡ್ಡಾಗುತ್ತೆ. ಓಕೆ, ಒಂದಷ್ಟು ಪರ್ಸೆಂಟ್ ಯೂಟ್ಯೂಬರ್ ಮಡಿಕತ್ತಾರೆ, ಇನ್ನೊಂದಷ್ಟು ಪರ್ಸೆಂಟ್ ನಿಮಗೆ ಕೊಡ್ತಾರೆ. ಹಂಗೆ ಸೇಮ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಸೊ ಇಷ್ಟೇ, ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಈ ಥರ ಬರುತ್ತೆ. ಓಕೆ, ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಶೇರ್ ಮಾಡಿದಿರಾ ಅಂತ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬು ಕೂಡ ಮಾಡಿದಿರಾ ಅಂತ ಅಂದ್ಕೊಳ್ತೀನಿ. ಒಟ್ಟಿನಲ್ಲಿ ಎಲ್ಲವೂ ಕೂಡ ಮಾಡಿದಿರಾ ಅಂತ ಅಂದ್ಕೊಂಡಿದ್ದೀರಿ. ಬಟ್ ಗೊತ್ತಿಲ್ಲ ಯಾರು ಮಾಡಿದಿರೋ ಮಾಡಿಲ್ವೋ ಅಂತ. ಬಟ್ ಇರಲಿ, ಇಟ್ಸ್ ಓಕೆ. ಸೊ ಟೈಮ್ ಬಂದಾಗ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್, ಲವ್ ಯು ಆಲ್ ಗೈಸ್.